ನಮಸ್ಕಾರ ಸ್ನೇಹಿತರೆ, ಎಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾವು ನಿನ್ನೆ ಮಂಡೇ ಸಡನ್ಲಿ ನಮಗೆ ಸಂಡೇ ಅನ್ನಿಸ್ತು, ಯಾಕೆ ನಾವು ಹೋಗಿಬಿಟ್ಟು ಆದಿಯೋಗಿ ಇಶಾ ಫೌಂಡೇಶನ್, ಚಿಕ್ಕಬಳ್ಳಾಪುರ ನಿಯರ್ ಇರೋ ಆದಿಯೋಗಿ ಇಶಾ ಫೌಂಡೇಶನ್ ಅವರದ್ದು ಅಲ್ಲಿ ವಿಸಿಟ್ ಮಾಡಬಾರ್ದು ಅಂತ. ಸೊ ಸಡನ್ಲಿ ಪ್ಲ್ಯಾನ್ ಮಾಡಿ ಹೊರಟಿದ್ದಾಯಿತು. ನಿಜವಾಗ್ಲೂ ಹೋಗಿದ್ದಕ್ಕೆ ವರ್ತ್ ಇಟ್ ಟು ಸಿ ಇಟ್ ಅಂತ. ತುಂಬಾ ಚೆನ್ನಾಗಿದೆ ಪ್ಲೇಸು. ಈ ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರದಲ್ಲಿ ನೋಡಿ, ಸುತ್ತಲೂ ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರದಲ್ಲಿದೆ, ಡಿಸ್ಟ್ರಿಕ್ಟಲ್ಲಿ. ಸೊ ಬ್ಯಾಂಗ್ಳೂರಿಂದ 65 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಗೆ. ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ 45 ಕಿಲೋಮೀಟರ್ಸ್ ಆಗುತ್ತೆ. ಜಸ್ಟ್ ಒಂದು 60 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಸೊ ತುಂಬಾ ಆರಾಮಾಗಿ ಹೋಗ್ಬೋದು. ಇಲ್ಲಾಂದರೆ ಬಸ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಬ್ಯಾಂಗ್ಳೂರಿಂದ ಚಿಕ್ಕಬಳ್ಳಾಪುರ ಟು ಆದಿಯೋಗಿ ಆಶ್ರಮ ಇಷ್ಟಕ್ಕೂ ತುಂಬಾ ಚೆನ್ನಾಗಿ ಬಸ್ ಫೆಸಿಲಿಟೀಸ್ ಇದೆ. ಆರಾಮಾಗಿ ಹೋಗ್ಬೋದು, ಏನೂ ತೊಂದರೆ ಆಗೋಲ್ಲ. ಹೋಗುವಾಗ ಹೀಗೆ ದಾರಿ ಉದ್ದಕ್ಕೂ ಚೆನ್ನಾಗಿ ನಂದಿ ಹಿಲ್ಸ್ ಆಗಲಿ, ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಹೋಗಲಿಕ್ಕೆ. ಅಷ್ಟು ಚೆನ್ನಾಗಿತ್ತು. ಇದನ್ನು ಎಸ್ಟಾಬ್ಲಿಷ್ ಮಾಡಿದವರು ಎಲ್ಲರಿಗೂ ಗೊತ್ತಿದೆ. ಹಿ ಈಸ್ ವರ್ಲ್ಡ್ ಫೇಮಸ್. ಜಗದೀಶ್ ಅಥವಾ ಜಗ್ಗಿ ವಾಸುದೇವ್ 1957ನಲ್ಲಿ ಅವರು ಬಾರ್ನ್ ಆಗಿದ್ದು, ಸದ್ಗುರು ಅಂತಲೇ ಅವರು ಫೇಮಸ್ ಆಗಿದ್ದಾರೆ. ಹಿ ಈಸ್ ದ ಫೌಂಡರ್ ಆಫ್ ಇಶಾ ಫೌಂಡೇಶನ್. ನೋಡಿ, ಈಗ ಬರುತ್ತೆ ಸದ್ಗುರು ಸನ್ನಿಧಿ ಇಶಾ ಫೌಂಡೇಶನ್ ಅಂತ. ಈ ರೀತಿ ಹೀಗೆ ಒಳಗೆ ಹೋಗಬೇಕು. ಅಲ್ಲಿ ಮತ್ತೆ ಹಾಗೆ ನಂದಿ ಹಿಲ್ಸು ಸುತ್ತಲೂ ಚೆನ್ನಾಗಿದೆ. ಸುಮಾರು ದೂರ ಅಲ್ಲಿ ಒಳಗೆ ಹೋಗಬೇಕಾಗತ್ತೆ. ಸೊ ಅವರು ಇದನ್ನು ಇಶಾ ಫೌಂಡೇಶನನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1992ಅಲ್ಲಿ. ಅವರು ಫಸ್ಟು ಇದರಲ್ಲಿ ಕೊಯಮತ್ತೂರಲ್ಲಿ ಇದು ಮಾಡ್ತಾರೆ, ಆಶ್ರಮನ ಸ್ಟಾರ್ಟ್ ಮಾಡಿ ಫೆಬ್ರವರಿ 2022ಅಲ್ಲಿ ಫಸ್ಟ್ ಕೊನೆಗೆ ಬ್ಯಾಂಗ್ಳೂರಲ್ಲಿ. ಆಮೇಲೆ ಆದಿಯೋಗಿ ಇದು ಫುಲ್ ಸ್ಟ್ಯಾಚ್ಯೂ ಇದಾಗಿ ಇನಾಗ್ಯುರೇಟ್ ಆಗಿದ್ದು January 15, 2023 ಅಂತೆ. ಸೊ ಆಗಿಂದ ತುಂಬಾ ಅದು ಫೇಮಸ್ ಆಗಿದೆ. ಸೊ ಇಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂ ಇದೆ, ನಾಗಾ ಟೆಂಪಲ್ ಇದೆ, ಹಾಗೆ ಇನ್ನೊಂದು ಅಂಡರ್ ಕನ್ಸ್ಟ್ರಕ್ಷನ್ ಭೈರವಿ ಟೆಂಪಲ್ ಇನ್ನು ಫುಲ್ ಆಗಿಲ್ಲ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಷ್ಟೇ. ನೋಡಿ, ಇನ್ನೇನು ಬಂತು ಟೆಂಪಲ್ ಹತ್ತತ್ರ ನಾವು ಬಂದ್ವಿ. ಈ ಥರ ಇರುತ್ತೆ. ಇಲ್ಲಿ ಫಸ್ಟು ನಾವು ಒಳಗೆ ಹೋಗ್ತಿದ್ದಂಗೆ 1 by 1 ಎದುರಿಗೆ ನಾವು ಎಂಟ್ರಾಗ್ತಿದ್ದಂಗೆ ನಮಗೆ ದೊಡ್ಡ ಸ್ಟ್ಯಾಚ್ಯೂ ಕಾಣುತ್ತೆ. ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನು. ಇಲ್ಲಿ ಯೋಗ, ಹಾಗೆ ಯೋಗ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ, ಮೆಡಿಟೇಷನ್ನು, ಟ್ರೀ ಪ್ಲ್ಯಾಂಟಿಂಗು, ರೂರಲ್ ಅಪ್ಲಿಫ್ಟ್ಮೆಂಟ್ ಎಲ್ಲ ಇಶಾ ಫೌಂಡೇಶನ್ದು ಕೆಲಸಗಳು ನಡೀತಾ ಇರುತ್ತೆ. ಇದು ಇಂಡಿಯಾ, ಲೆಬನಾನ್, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಮಲೇಷಿಯಾ, ಸಿಂಗಾಪುರ್ ಎಲ್ಲ ಕಡೆನೂ ಸರ್ವ್ ಆಗ್ತಾಯಿದೆ. ಇಶಾ ಫೌಂಡೇಶನ್ನ ಕೆಲಸಗಳೆಲ್ಲ ನಡೀತಾ ಇರುತ್ತೆ. ಸೊ ಅಷ್ಟು ಅವರು ಫೇಮಸ್ ಆಗಿದ್ದಾರೆ. ಶಿವರಾತ್ರಿಯಲ್ಲಂತೂ ಇಲ್ಲಿ ನಾವು ಮೊದಲಿಂದ ಈಗ ನಾವು ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ವಿ. ಅಲ್ಲಿ ಕೊಯಮತ್ತೂರಲ್ಲಂತೂ ಹೇಗಿರುತ್ತೆ ಅಂದರೆ ಹೋಲ್ ಡೇ ಮ್ಯೂಸಿಕಲ್ ಪ್ರೋಗ್ರಾಮ್ ಇರುತ್ತೆ, ಭಜನ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಲೈಕ್ ದಟ್ ಇಲ್ಲೂ ಸಹ ಬ್ಯಾಂಗ್ಳೂರಲ್ಲೂ ಈಗ ಲಾಸ್ಟ್ ಇಯರ್ 2 ಇಯರ್ಸಿಂದ ಅದೇ ರೀತಿ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನಾವೀಗ ಎಂಟ್ರಾದ ತಕ್ಷಣ ನಾಗಾರತಿ ಅಂತ ಇಲ್ಲಿ ನಾಗನಿಗೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ನಡೀತಾ ಇರುತ್ತೆ. ಹಾಗೆ ಇನ್ನು ಯಾವುದು ಇದೆಲ್ಲ ಪೂಜೆಗಳಲ್ಲಿ ಇದನ್ನೆಲ್ಲ ಈ ಥರ ದೋಷ ನಿವಾರಣೆಗೆ ಸಮರ್ಪಣೆ ಮಾಡ್ಬೋದು. ಸೊ ಇದು ಅಂದರೆ ಏನು, ಬದುಕು ಅಂದರೆ ಏನು ಅನ್ನೋದು ಅದ್ರ ಬಗ್ಗೆ ಎಲ್ಲ ಸದ್ಗುರುದು ಟೀಚಿಂಗ್ಸನ್ನೆಲ್ಲ ಎಲ್ಲ ಕಡೆ ಇದು ಮಾಡಿದೆ. ನೋಡಿ, ಇನ್ನು ಕನ್ಸ್ಟ್ರಕ್ಷನ್ನಲ್ಲಿದೆ. ಇದು ನೆಕ್ಸ್ಟ್ ಆಗಬೇಕಾಗಿರೋ ಭೈರವಿ ಇದೊಂದು ಟೆಂಪಲು, ಅದು ಕನ್ಸ್ಟ್ರಕ್ಷನ್ನಲ್ಲಿದೆ ಅಷ್ಟೇ. ಇಲ್ಲಿಂದ ಈಗ ಒಳಗೆ ಹೋಗ್ತಿದ್ದಂಗೆ ನಮಗೆ ಸ್ಟ್ಯಾಚ್ಯೂ ಕಾಣುತ್ತೆ ದೊಡ್ಡದು. ಬಟ್ ನಾನು ಫಸ್ಟು ನಾಗನ್ ಇದನ್ನೇ ತೊಗೊಂಡೆ, ಯಾಕಂತಂದರೆ ಅಲ್ಲಿಯೇ ಫಸ್ಟ್ ಹೋಗಬೇಕು ಅಂತ ಹೇಳಿದರು. ಫಸ್ಟ್ ಅಲ್ಲಿ ಪೂಜೆ ಮುಗಿಸ್ಕೊಂಡು ನೀವು ಈ ಕಡೆ ಬರಬೇಕು ಅಂತ. ನೋಡಿ, ಇದು ತ್ರಿಶೂಲ ಮೇಲ್ಗಡೆ ಹೀಗಿದೆ. ಇಲ್ಲಿ ಅಂತೂ ಒಳಗೆ ಹೋದರೆ ಇದು ನಾಗಂದು ದೊಡ್ಡದೊಂದು ಸ್ಟ್ಯಾಚ್ಯೂ ಅಂತಲ್ಲ, ಅದು ಗೋಡೆಲೇ ಹಿಂಗೆ ಕೆತ್ತಿಟ್ಟಿದ್ದಾರೆ. ಅಲ್ಲಿ ಎಲ್ಲನೂ ಅವರೇ ಚೆನ್ನಾಗಿ ಮಾಡಿಸ್ತಾರೆ. ಅಲ್ಲೆಲ್ಲ ಸಮರ್ಪಣೆ ಮಾಡ್ಬೋದು ನೀವು. ಹಾಗೆ ಸರ್ಪಸೂತ್ರ ಏನೇನೋ ಅಲ್ಲಿ ಪೂಜೆದೆಲ್ಲ ಕ್ರಿಯೆಗಳಿರುತ್ತೆ. ಅದನ್ನು ವಾಲಂಟಿಯರ್ಸು ಅಲ್ಲಿ ನೋಡ್ಕೊಳ್ಳೋರೇ ಇರ್ತಾರಲ್ಲ, ಅವರೇ ನಮ್ಮ ಹತ್ರ ಹೇಳಿಬಿಟ್ಟು
ನೀವೇನು ಬೇಕಾದರೂ ಮಾಡಿಸ್ತಾರೆ. ತುಂಬ ಒಂಥರ ಅಲ್ಲಿ ಕುತ್ಕೊಂಡು ಮೆಡಿಟೇಷನ್ ಎಲ್ಲ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ನೋಡಿ, ಎದುರಿಗೆ ಇಲ್ಲಿ ಶಿವನ ಸ್ಟ್ಯಾಚ್ಯೂ ಬರುತ್ತೆ, ಅದರ ಎದುರಿಗೆ ನಮಗೆ ನಾಗಮಂಟಪ ಬರುತ್ತೆ. ಸೊ ಇಲ್ಲಿ ನೋಡಿ ಈ ಥರ ಹತ್ತಿರ ಒಳಗಡೆ ಎಲ್ಲೂ ತೊಗೊಳಕ್ಕೆ ಬಿಡಲ್ಲ, ಹಾಗೂ ಅಲ್ಲಿ ಜಸ್ಟ್ ಮೆಟ್ಲ ಹತ್ರ ನಿಂತ್ಕೊಳ್ಳೋ ಅಷ್ಟರವರೆಗೆ ತೊಗೊಳ್ಬೋದು ಅಂತಂದರು. ಸೊ ನಾನು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಫೋಟೋಸ್ನ ಎಲ್ಲ ತೆಕ್ಕೊಂಡೆ. ಈ ರೀತಿ ನಡೀತಾನೇ ಇರುತ್ತೆ ಪೂಜೆ ಹೋಲ್ ಡೇ, ಬೆಳಿಗ್ಗೆ 8ಇಂದ ರಾತ್ರಿ 8ವರೆಗೂ ಇರುತ್ತೆ. ಸಂಜೆ ಮೇಲೆಲ್ಲ ಲೇಸರ್ ಶೋ ಎಲ್ಲ ಇರುತ್ತೆ ನೋಡಿ. ಈ ರೀತಿ ಎಲ್ಲ ಸುತ್ತ ಹಾಕಲಿಕ್ಕೆ ಹೇಳ್ತಾರೆ. ಅವರೆಲ್ಲ ವಾಲಂಟಿಯರ್ಸ್ ನಿಂತ್ಕೊಂಡು ಎಲ್ಲ ನಮ್ಮ ಹತ್ರನೇ ಪೂಜೆ ಮಾಡ್ತಾರೆ. ನಾವಲ್ಲಿ ಏನೇನು ನಮಗೆ ಬೇಕು ಅಲ್ಲೇನು ನಾಗನ ಸಮರ್ಪಣೆ ಮಾಡ್ಬೋದು, ಎಲ್ಲ ಮಾಡಿಸ್ತಾರೆ ಅವರೇ. ಪೂಜೆ ಎಲ್ಲ ಮಂತ್ರಗಳನ್ನೆಲ್ಲ ಹೇಳ್ಕೊಟ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಚೆನ್ನಾಗೇ ಇರುತ್ತೆ, ಅದನ್ನು ನಾವು ಮಾಡ್ಬೋದು. ಪ್ರತಿಯೊಂದು ಕಡೆನೂ ಸದ್ಗುರು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದೊಡ್ಡ ಪೂಜೆಗಳೆಲ್ಲ ನಡೆದು ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ನಾವು ಈ ಕಡೆ ಬರಬೇಕು. ಇದು ಯೋಗಿ ಆದಿಯೋಗಿದು ಸ್ಟ್ಯಾಚ್ಯೂ. ಇಲ್ಲೂ ಹಾಗೆ ಶಿವಲಿಂಗದ ಎದುರು ನಂದಿದು ದೊಡ್ಡ ಸ್ಟ್ಯಾಚ್ಯೂ ಇದೆ. ಸೊ ನಂದಿ ಬಗ್ಗೆ ಓದಿದಾಗ ನನಗೆ ಶಿಲಾದಿ ಅಂತ ಒಬ್ಬರು ಸೇಜ್ದು ಮಗ, ತುಂಬ ಶಿವನನ್ನು ಬೇಡ್ಕೊಂಡಾಗ ಹುಟ್ಟಿದಂಥ ಮಗ. ಸೊ ಚಿಕ್ಕದ್ರಿಂದನೇ ಅವನಿಗೆ ನಂದಿಗೆ ಶಿವನ ಬಗ್ಗೆನೇ ಎಲ್ಲ ಹೇಳಿ ಹೇಳಿ ಭಕ್ತಿಯಿಂದ, ಸೊ ಈಸ್ ದ ಅಲ್ಟಿಮೇಟ್ ಡಿವೋಟಿ ಆಫ್ ಶಿವ. ಅದಕ್ಕೆ ಶಿವಂಗೆ ಖುಷಿ ಆಗಿಬಿಟ್ಟು ನಂದಿಗೆ ಆ ಥರದ ಕೆಲಸ ಕೊಡೋದು. ಸೊ ಶಿವ ಯಾವಾಗಲೂ ಡೀಪ್ ಮೆಡಿಟೇಷನಲ್ಲಿರೋದ್ರಿಂದ ನಾವೆಲ್ಲ ಹೇಳೋದು ಕೇಳಿದ್ದೀವಿ, ನಂದಿ ಕಿವಿಲಿ ಹೋಗಿಬಿಟ್ಟು ಹೇಳಬೇಕು, ಏನೇ ನಮಗಾಗಬೇಕು ಅಂತ ಇದ್ದಾಗ ನಂದಿ ಹತ್ರ ಹೇಳಿದ್ರೆ ಅದನ್ನು ಶಿವನಿಗೆ ತಲುಪಿಸೋ ಕೆಲಸ ನಂದಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಮೊದಲಿಂದನೂ ಕೇಳಿದ್ದೀವಿ. ಸೊ ಈ ರೀತಿ ನೋಡಿ, ಇಡೀ ಸುತ್ತ ಹಾಕಿ ನಾವು ಬರ್ಬೋದು. ಮೇಲ್ಗಡೆ ಹೋಗಿಬಿಟ್ಟು ತುಂಬ 112 ಫೀಟ್ ಎತ್ತರ ಇರೋದು. ಈ 112 ಫೀಟ್ ಯಾಕೆ ಆಯಿತು ಅನ್ನೋದಕ್ಕೂ ಸಹ ಕತೆ ಇದೆ. 15,000 ವರ್ಷಗಳ ಹಿಂದೆ ಆದಿಯೋಗಿ, ದ ಫಸ್ಟ್ ಯೋಗಿ, ಶಿವನೇ ಇಲ್ಲಿ ಫಸ್ಟ್ ಯೋಗಿ ಅಂತ ಹೇಳಿಬಿಟ್ಟು. ಯೋಗ ಅಂತಂದರೆ ಜಸ್ಟ್ ನಾವು ಈಗ ಮಾಡೋದಲ್ಲ, ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಮೈಂಡ್ಗೆ ಕನೆಕ್ಷನ್ ಕೊಡೋವಂಥ ಒಂದು ಅದೆಲ್ಲದಕ್ಕೂ ಫಸ್ಟ್ ಇದೆ ಯೋಗಿ ಶಿವನೇ ಅನ್ನೋದು ನಮಗೆ ಗೊತ್ತಿದೆ. ಸೊ ಅದು ಹಾಗಾಗಿ ಅದೇನಾಯ್ತು ಅಂತಂದರೆ ಫಸ್ಟ್ ಯೋಗಿ ಅವರು ಇದನ್ನೆಲ್ಲ ತಮ್ಮ 7 ಡಿಸೈಪಲ್ಸಿಗೆ ಇದನ್ನು ಹೇಳ್ತಾರೆ. ಅದನ್ನು ಹೇಳೋಕ್ಕಿಂತ ಮಧ್ಯೆ ನೋಡಿ, ಇಲ್ಲಿ ಒಂದು ಹೇಳ್ತೀನಿ. ಇಲ್ಲಿ ಈ ಥರ ಒಂದು ಉಂಗುರಗಳು ಸಿಗುತ್ತೆ, ಅದನ್ನು ಅಷ್ಟೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಇಡೀ ದೇಹ ನಮಗೆ ಯೋಗಾಭ್ಯಾಸ ಮಾಡಬೇಕಾದ್ರಾಗಲಿ ಮೆಡಿಟೇಷನ್ ಮಾಡಬೇಕಾದ್ರೂ ಹಾಕ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರದ್ದು ನಾವು ಸಹ ಅದನ್ನು ತೊಗೊಂಡು ಬಂದಿದ್ವಿ. ಸೊ ನನಗೆ ಒನ್ಸ್ ಅಗೇನ್ ಐ ವಿಲ್ ಕಮ್ ಟು ದಟ್ ಸ್ಟೋರಿ. ಸೊ ಏನಂತಂದರೆ ಆ ಫಸ್ಟ್ ಯೋಗಿನೇ ಶಿವ ಅಂತ ಹೇಳ್ತಾರಲ್ವ, ಅವರು ಇಡೀ ಯೋಗದ ಕ್ರಿಯೆಗಳನ್ನು ಅವರ 7 ಜನ ಡಿಸೈಪಲ್ಸು, ಸಪ್ತ ಋಷಿಗಳು ಅಂತ ಇರ್ತಾರಲ್ವ, ಅವರಿಗೆ ಅದನ್ನು ಹೇಳ್ಕೊಡ್ತಾರೆ. ಅದನ್ನು ಹೇಗೆ ಹೇಳ್ಕೊಡ್ತಾರೆ ಅಂದರೆ 112 ವೇಸಲ್ಲಿ ಹೇಳ್ಕೊಡ್ತಾರೆ, ಹೇಗೆ ಅದನ್ನು ಹ್ಯೂಮನ್ ಬೀಯಿಂಗ್ಸಿಗೆ ಟ್ರಾನ್ಸೆಂಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಅದು 112 ಫೀಟ್ ಇದೆ ಅಂತ ಹೇಳಿಬಿಟ್ಟು, ಆ 112 ಅನ್ನೋದು ಒಂದು ಒಳ್ಳೆ ನಂಬರು, ಆ ಥರ ಹೇಳಿಬಿಟ್ಟು ಹೇಳ್ತಾರೆ. ಈ ಸಪ್ತ ಋಷಿಗಳು ಯಾರು ಅಂದರೆ ಅತ್ರಿ, ಭಾರದ್ವಾಜ, ಗೌತಮ, ಜಮದಗ್ನಿ, ಕಶ್ಯಪ, ವಸಿಷ್ಠ ಮತ್ತು ವಿಶ್ವಾಮಿತ್ರ. ಇವರು ಬ್ರಹ್ಮನ ಮಾನಸ ಪುತ್ರರು ಅಂತ ಹೇಳೋದು. ಬ್ರಹ್ಮನಿಗೆ ಎಲ್ಲ ಇದರಲ್ಲಿ ಸೃಷ್ಟಿಕ್ರಿಯೆ ನಡೆಸುವಾಗ ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದು ಮನ್ವಂತರದಲ್ಲೂ ಒಂದು ಯುಗ ಕಳೆದು ಇನ್ನೊಂದು ಆಗುವಾಗ್ಲೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ಶಿವನಿಗೆ ತುಂಬ ಭಕ್ತರಾಗಿರೋದ್ರಿಂದ ಅವರಿಗೆ ಈ ಯೋಗದ ಬಗ್ಗೆ ಎಲ್ಲ ಶಿವ ಹೇಳ್ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇಲ್ಲಿಂದ ಒಳಗೆ ಹೋದರೆ ಆ ಸ್ಟ್ಯಾಚ್ಯೂ ಎದುರಿಗೆ ಟೆಂಪಲ್ ಇದೆ, ಅಲ್ಲಿ ಒಳಗೆ ಹೋದರೆ ಯೋಗೇಶ್ವರ ಲಿಂಗ ಅಂತ ಹೇಳಿಬಿಟ್ಟು 5 ಸರ್ಪಗಳು ಸುತ್ತಲೂ ಮಧ್ಯ ಶಿವಲಿಂಗ ಇದೆ. ಇದನ್ನು ಸದ್ಗುರು ಹೇಳೋ ಪ್ರಕಾರ ಏನಂತಂದರೆ ಮ್ಯಾನಿಫೆಸ್ಟೇಷನ್ ಆಫ್ 5 ಆಫ್ ದ ಮೇಜರ್ ಚಕ್ರಾಸ್ ಇನ್ ದ ಹ್ಯೂಮನ್ ಸಿಸ್ಟಮ್. ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದರೆ, ಅಲ್ಲಿ ಹೋಗ್ಬಿಟ್ಟು ನಾವು ಪೂಜೆಗಳನ್ನು ಮಾಡಿ ಆಮೇಲೆ ಸಮರ್ಪಣೆ ಮಾಡಿ ಎಲ್ಲ ಬಂದರೆ ನಮ್ಮ ದೇಹದ 5 ಚಕ್ರಗಳು ಪರಿಶುದ್ಧ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಇದೆ, ನಮ್ಮ ಕೈಯಲ್ಲೇ ಅಲ್ಲಿ ಪೂಜೆ ಮಾಡಿಸ್ತಾರೆ, ಹಾಗೆ ಜಲಾಭಿಷೇಕ ಎಲ್ಲ ಮಾಡಿಸ್ತಾರೆ.
ಹಾಗೆ ಮಾಲಾರ್ಪಣೆ, ದೀಪಾರ್ಪಣೆ, ಆಮೇಲೆ ಕೈಲಾಸ ತೀರ್ಥಾರ್ಪಣೆ, ಹೀಗೆ ಬಿಲ್ವಪತ್ರೆ ಎಲ್ಲನೂ ಎಷ್ಟೋ ಥರದ ಪೂಜೆಗಳೆಲ್ಲ ಇಲ್ಲಿ ಇರುತ್ತೆ, ನಡೆಯುತ್ತೆ. ಇಲ್ಲಿ ಶಿವಲಿಂಗನ ನೋಡ್ತಾ ಇದ್ದರೆ ಒಂದು ಕ್ಷಣ ಕೂಡ ಮನಸ್ಸು ಬೇರೆ ಏನೋ ಯೋಚಿಸಲ್ಲ, ಅಷ್ಟು ಪವರನ್ನು ಇಟ್ಟು ಈ ವಿಗ್ರಹನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಒಳಗಡೆ ನೋಡಿ, ಇಲ್ಲಿ ಏನೇನು ನಿಮಗೆ ಬೇಕಾದ್ದು ತೊಗೋಬೋದು. ಅಲ್ಲಿ 2 ಹೋಟೆಲ್ ಇದೆ, ಚಂದ್ರಮುಖಿ ಮತ್ತು ಮಲ್ಲಿಗೆ ಮಾತು ಅಂತ. ಅದರಲ್ಲಿ ಫಸ್ಟ್ ಚಂದ್ರಮುಖಿಯಲ್ಲಿ ಒಳಗೆ ಹೋದರೆ ನಿಮಗೆ ಈ ಥರ ಶಾಪ್ ಸಹ ಸಿಗುತ್ತೆ. ಇಲ್ಲಿ ನೀವು ಏನು ಬೇಕಾದರೂ ಬುಕ್ಸ್ ಎಲ್ಲ ಅವ್ರು ಬರೆದಿರೋದು ಬುಕ್ಸ್ಗಳೆಲ್ಲ ಸಿಗುತ್ತೆ. ಆಮೇಲೆ ಸ್ಟ್ಯಾಚ್ಯೂಗಳು, ಆಮೇಲೆ ನಾನು ಹೇಳಿದ್ನಲ್ಲ ಆ ಉಂಗುರ ಆಗಲಿ, ಇನ್ನು ಎಲ್ಲ ಬಟ್ಟೆ ಎಲ್ಲನೂ ಸಹ ಅಲ್ಲಿ ಮಾರ್ತಾ ಇರ್ತಾರೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಕೆಲವಿವೆಲ್ಲ ಬೆಳ್ಳಿ ಸಿಲ್ವರ್ ಚೈನ್ಗಳು, ರಿಯಲ್ ರುದ್ರಾಕ್ಷ ಅದೆಲ್ಲ ಇರುತ್ತೆ, ಎಲ್ಲನೂ ಚೆನ್ನಾಗಿದೆ. ನೋಡಿ ಬಟ್ಟೆಗಳು ಅಷ್ಟೇ, ಪ್ಯೂರ್ ಕಾಟನ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಸೊ ಒಟ್ಟಿನಲ್ಲಿ ನಿಜವಾಗ್ಲೂ ಇದು ತುಂಬಾ ಹೋಗಿ ವಿಸಿಟ್ ಮಾಡಿ ಬರುವಂಥ ಪ್ಲೇಸ್, ಒಳ್ಳೆ ಫುಡ್ಡನ್ನು ಕೊಡ್ತಾರೆ. ಸೊ ನಾನು ಆಗಲೇ ಹೇಳಿದೆ, ಇದು ಸದ್ಗುರು, ಅವರು ಈಸ್ ದ ಫೌಂಡರ್ ಆಫ್ ಇಶಾ ಫೌಂಡೇಶನ್ನು, ಗೊತ್ತೇ ಇದೆ ಎಲ್ಲ ಹೇಳಿದೆ. ಸೊ ಅವರು ಒಂದು ಬುಕ್ಕನ್ನು ಬರೆದಿದ್ದಾರಂತೆ, ಇನ್ನರ್ ಎಂಜಿನಿಯರಿಂಗ್ ಅಂತ. ಅದು ತುಂಬ ಹೇಗೆ ನಾವು ಯೋಗ ಮಾಡಿದ್ರೂ ಬಾಡಿ ಮೈಂಡಿಗೆ ಹೇಗೆ ಕನೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಅದರಲ್ಲಿ ಆ ಬುಕ್ಕಲ್ಲಿ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಮೇಲ್ಗಡೆ ಕಾಣುತ್ತೆ ಬೆಟ್ಟ, ಅಲ್ಲಿ ಒಂದು 4-5 ಜನ ನಿಂತಿದ್ದಾರೆ, ಅದು ಅಲ್ಲೆಲ್ಲ ಹೋಗಿಬಿಡ್ತಾರೆ ಅಂತ ಅವರು ಇದ್ದವರೆಲ್ಲ ಹೇಳ್ತಾಯಿದ್ರು ಜನಗಳು. ಆ ಥರ ಆಗ್ಲಿಕ್ಕೆ ಬಿಡಬಾರ್ದು, ಅದು ಹಂಗಾಗ್ಬಿಟ್ರೆ ಅದ್ರ ಬ್ಯೂಟಿನೇ ಆಮೇಲೆ ಹೊರಟೋಗ್ಬಿಡತ್ತೆ. ಸೊ ಇಲ್ಲಿ ಅದೇ ಯಂಗ್ಸ್ಟರ್ಸ್ ನೋಡಿ ಮೇಲ್ಗಡೆ ಹೋಗಿಬಿಟ್ಟು ನಿಂತಿದ್ದಾರೆ ಅಂತ ಅವರಲ್ಲಿ ಹೋಮ್ ಗಾರ್ಡ್ ಇದ್ದವರು ಹೇಳ್ತಾಯಿದ್ರು. ಎಷ್ಟು ನಾವು ಕಂಟ್ರೋಲ್ ಮಾಡಿದ್ರು ಹತ್ತೋಗ್ಬಿಡ್ತಾರೆ. ಇವರಿಗೆ ಪರಿಸರದ ಬಗ್ಗೆನೂ ತುಂಬ ಕಾಳಜಿ ಇದೆ ಸದ್ಗುರುಗೆ. ಅವರು ಎಷ್ಟೊಂದು ರ್ಯಾಲಿ ಎಲ್ಲ ಮಾಡ್ತಾರೆ ರಿವರನ್ನು ಉಳಿಸೋದಕ್ಕಾಗಲಿ, ಆಮೇಲೆ ಹೀಗೆ ತುಂಬಾ ಮೋಟಾರ್ ಬೈಕಲ್ಲಿ ಅವರು ಯುರೋಪು, ಏಷ್ಯಾ ಎಲ್ಲ ಸುತ್ತಿ ಮಣ್ಣನ್ನು ಸೇವ್ ಸಾಯಿಲ್ ಸೇವ್ ವಾಟರ್ ಅಂತ ಹೇಳಿಬಿಟ್ಟು ಎಲ್ಲ ರ್ಯಾಲಿಗಳನ್ನು ಮಾಡಿದ್ದಾರೆ. ಅವರಿಗೆ ಪದ್ಮವಿಭೂಷಣ, ಇಂದಿರಾ ಗಾಂಧಿ ಪರ್ಯಾವರಣ ಪುರಸ್ಕಾರ ಅದೆಲ್ಲ ಬಂದಿದೆ. ಸೊ ಒಟ್ಟಿನಲ್ಲಿ ಸದ್ಗುರು ತುಂಬ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಹಾಸ್ಯಾಸ್ಪದವಾಗಿ ಏನು ಹೇಳಬೇಕೋ ಅದನ್ನು ತುಂಬ ಅಟ್ರ್ಯಾಕ್ಟಿವ್ ಆಗಿ ಹೇಳೋ ಅವರ ಸ್ಪೀಚ್ ಎಲ್ಲ ತುಂಬಾ ಫೇಮಸ್. ಅವ್ರಿಗೆ ಚಿಕ್ಕ ಯಂಗ್ಸ್ಟರ್ಸ್ ಸಹ ತುಂಬ ಫಾಲೋಯರ್ಸ್ ಇದ್ದಾರೆ. ಥ್ರೂ ಔಟ್ ದ ವರ್ಲ್ಡ್ ಅವರಿಗೆ ತುಂಬ ಜನ ಫಾಲೋಯರ್ಸ್ ಇದ್ದಾರೆ. ಸೊ ಖಂಡಿತ ನೀವು ಸಹ ನಿಮಗೆ ಫ್ರೀ ಇದ್ದಾಗ ಹೋಗಿ ವಿಸಿಟ್ ಮಾಡಿ, ತುಂಬ ಒಳ್ಳೆ ನೋಡೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಹಾಗೆ ಮರೀದೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.